ಬೇಲೂರನ್ನ ಒಳಗಡೆ ನೋಡಿ ಹಳೇಬೀಡನ್ನ ಹೊರಗಡೆ ನೋಡಿ ಅಂತ ಗಾದೆ. ಹೊಸಹೊಳಲೆ ಹೊರಗಡೆನೂ ಒಳಗಡೆನೂ ಎರಡೂ ನೋಡಬೇಕು, ಅಷ್ಟು ಅದ್ಭುತವಾಗಿದೆ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೇಲೂರು ಆ್ಯಂಡ್ ಹಳೇಬೀಡು. ಎಳ್ನೀರು ಕುಡಿತಾ ಇರ್ತಕ್ಕಂಥ ಆಂಜನೇಯ, ಹೆಬ್ಬೆಟ್ಟು ಆಂಜನೇಯ ಅಂತ ಇವನಿಗೆ ಹೆಸರು. ಯಾಕೆ ಇವನು ಹೆಬ್ಬೆಟ್ಟು ಆಂಜನೇಯ ಅಂತಂದರೆ ಅವನು ಹೆಬ್ಬೆಟ್ಟಿನ ಗಾತ್ರನೇ ಇರೋದವನು. ಟಾರ್ಚ್ ಹಾಕ್ತೀನಿ ನೋಡಿ, ಇಲ್ಲಿ ನೋಡಿ ಇಲ್ಲಿ. ಈ ದೇವಸ್ಥಾನ ಹೊಸಹೊಳಲು ಮೈನ್ಯೂಟ್ ಶಿಲ್ಪಗಳಿಗೆ ಹೆಸರುವಾಸಿ. ಪ್ರಹ್ಲಾದ ದೇವರು ಮೇ ಬಿ 1 ಸೆಂಟಿಮೀಟರ್ ಹೈಟ್, 1 ಸೆಂಟಿಮೀಟರ್ ನೋಡಿ. ಈ ಲಕ್ಷ್ಮೀ ನರಸಿಂಹನಿಗೆ ಇವನು ಪ್ರಹ್ಲಾದ ದೇವರು, ಬಹಳ ಪುಟ್ಟ ಮಗು. ಮಲ್ಲಿತಮ್ಮ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಲ್ಪ್ಚರ್ ಆಫ್ ದಟ್ ಟೈಮ್. ಪ್ರಪಂಚದ ಅತ್ಯುತ್ತಮ ಶಿಲ್ಪಿ ಅವತ್ತಿನ ಕಾಲಕ್ಕೆ. ಎಲ್ಲಿ ಕರ್ನಾಟಕದ ಯಾವುದೇ ಹೊಯ್ಸಳ ದೇವಸ್ಥಾನದಲ್ಲಿ ಕಾಣದಂಥ ಮತ್ತೊಂದು ಅಪರೂಪದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಅದು ನಮ್ಮ ಪಾಂಡುರಂಗ ವಿಠಲ. ಇಲ್ಲಿ ಬನ್ನಿ, ಇಬ್ಬರು ಫಾರಿನ್ ಫಿಗರ್ಸ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹೈ ಹೀಲ್ಡ್ ಸ್ಲಿಪ್ಪರ್ಸ್. ಅವ್ರ ಡ್ರೆಸ್ ನೋಡಿ, ಕೋಟು ನಾವು ಇವತ್ತು ಹಾಕೊಳ್ಳೋ ಕೋಟ್ ಇದು. ಐರಾವತ, ನಮ್ಮ KSRTC ಐರಾವತ ಅಲ್ಲ, ಅದಕ್ಕೂ ಹಿಂದಿನ ಐರಾವತ. ಇಂದ್ರದೇವ ಮತ್ತು ಶಚೀದೇವಿ ಈ ತ್ರಿಶೂಲದಿಂದ ಈ ಮಹಿಷಾಸುರನಲ್ಲಿ ಕೊಲ್ತಾ ಇದ್ದಾಳೆ ನೋಡ್ರಿ. ಇಲ್ಲಿ ಮಹಿಷಾಸುರ ಮರ್ದಿನಿ ನೋಡ್ರಿ ಹೆಂಗಿದ್ದಾಳೆ. ತಾಯಿ ಚಾಮುಂಡೇಶ್ವರಿ ನೋಡ್ರಿ, ಒಂದು ಕಾಲು ಇಲ್ಲಿ, ಒಂದು ಕಾಲು ಮಹಿಷನ ಮೇಲೆ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಮಂಡ್ಯ ಜಿಲ್ಲೆ ಕಿಕ್ಕೇರಿಯ ಹೊಸಹೊಳಲು ಅದ್ಭುತವಾದಂಥ ಪಟ್ಟಣಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಈ ಹೊಸಹೊಳಲು 1000 ವರ್ಷಗಳ ಹಿಂದಿನ ಪುರಾತನವಾದಂಥ ಐತಿಹಾಸಿಕ ಗ್ರಾಮ. ಹೊಸಹೊಳಲು ಅಂತ ಹೇಗೆ ಹೆಸರು ಬಂತಪ್ಪ ಅಂತಂದರೆ 2 ಐತಿಹ್ಯ ಇದೆ. ಒಂದೇನಪ್ಪ ಅಂತಂದರೆ, ಹೊಸಹೊಳಲಿನಲ್ಲಿ ನರಸನಾಯಕ ಅನ್ನುವಂಥ ಪಾಳೆಗಾರ ಇಲ್ಲಿ ಒಂದು ಹನುಮಂತನ ದೇವಸ್ಥಾನವನ್ನು ಕಟ್ಟಿಸಿ ಧ್ವಜಸ್ತಂಭಕ್ಕಾಗಿ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾಗ ಅಲ್ಲಿ ಅವನಿಗೆ ಹೊಸದಾದ ಹರಳುಗಳು ಸಿಕ್ಕಿ ಹೊಸ ಹರಳು ಗ್ರಾಮ ಅಂತ ಆಗಿ ಆಮೇಲೆ ಅದು ನಂಬಾಯಲ್ಲಿ ಹೊಸಹೊಳಲು ಅಂತ ಆಯಿತು ಅಂತ ಒಂದು ಐತಿಹ್ಯ ಇದೆ. ಬಟ್ ಅದಕ್ಕೆ ಯಾವುದೇ ಆಧಾರ ಇಲ್ಲ. ಆದರೆ ಆಧಾರ ಇರೋದು 1306ರ ಹೊಯ್ಸಳರ ಶಾಸನದಲ್ಲಿ ಅನಾದಿ ಅಗ್ರಹಾರ ರಾಯಪುರದ ಹೊಸಹೊಳಲು ಅಂತಲೇ ಬಂದುಬಿಟ್ಟಿದೆ. ಹೊಯ್ಸಳರ ಶಾಸನ 1306ರಲ್ಲಿ ಅನಾದಿ ಅಗ್ರಹಾರದ ರಾಯಪುರದ ಹೊಸಹೊಳಲು, ಅನಾದಿ ಅಗ್ರಹಾರ ರಾಯಪುರದ ಹೊಸಹೊಳಲು ಅಂತ ಬಂದಿದೆ. ಹಾಗಾಗಿ ಹೊಸಹೊಳಲು ಅನ್ನುವಂಥ ಪಟ್ಟಣ 1000 ವರ್ಷಗಳ ಹಿಂದೆ ಇತ್ತು ಅಂತ ಸಾಬೀತಾಗಿದೆ. ಬೇಲೂರನ್ನ ಒಳಗಡೆ ನೋಡಿ ಹಳೇಬೀಡನ್ನ ಹೊರಗಡೆ ನೋಡಿ ಅಂತ ಗಾದೆ. ಬೇಲೂರಿನ ಚಂದವನ್ನು ಒಳಗಡೆ ನೋಡ್ಬೇಕಂತ ದೇವಸ್ಥಾನದಲ್ಲಿ, ಹಳೇಬೀಡಿನ ಚಂದವನ್ನು ಹೊರಗಡೆ ನೋಡಬೇಕಂತೆ. ಹೊಸಹೊಳಲೇ ಹೊರಗಡೆನೂ ಒಳಗಡೆನೂ ಎರಡೂ ನೋಡಬೇಕು, ಅಷ್ಟು ಅದ್ಭುತವಾಗಿದೆ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೇಲೂರು ಆ್ಯಂಡ್ ಹಳೇಬೀಡು. ನೀವು ಹೊಸಹೊಳಲು ನೋಡಿಲ್ಲ ಅಂದರೆ ನೀವು ಈ ಸೀರೀಸ್ ಮಿಸ್ ಮಾಡ್ದಂಗೆ. ಮಲ್ಲಿತಮ್ಮ ದ ಗ್ರೇಟೆಸ್ಟ್ ಸ್ಕಲ್ಪ್ಚರ್ ಆಫ್ ಅವರ್ ಇಂಡಿಯಾ. ನಮ್ಮ ಇಂಡಿಯಾದ ಮಹಾನ್ ಶಿಲ್ಪಿ ಮಲ್ಲಿತಮ್ಮ ಕಟ್ಟಿದಂಥ ಅನೇಕ ದೇವಸ್ಥಾನಗಳು, ದೊಡ್ಡಗದವಳ್ಳಿ, ಜಾವಗಲ್ಲು, ಬೆಳವಾಡಿ, ಬೇಲೂರು, ಹಳೇಬೀಡು, ಸೋಮನಾಥಪುರ, ಅದ್ರ ಜೊತೆಗೆ ಈ ಹೊಸಹೊಳಲು ಸೇರ್ಕೊಳ್ಳುತ್ತೆ. ಮಲ್ಲಿತಮ್ಮನ ಕಿರೀಟದಲ್ಲಿರ್ತಕ್ಕಂಥ ಮತ್ತೊಂದು ಗರಿ ಈ ಹೊಸಹೊಳಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನ. ಒಳಗಡೆ ತೋರಿಸ್ತೀನಿ, ಭಾಳ ಅದ್ಭುತವಾಗಿದೆ ರೀ. ನೋಡಿಲ್ಲ ಅಂದರೆ ಬಂದು ನೋಡಲೇಬೇಕು ನೀವು. ಕಿಕ್ಕೇರಿ ಹತ್ತಿರ ಅದು ಹೊಸಹೊಳಲು ಲಕ್ಷ್ಮೀನಾರಾಯಣ ಟೆಂಪಲ್ ಅಂತ ಗೂಗಲ್ ಹಾಕೊಳ್ಳಿ, ಏನು ಯೋಚನೆ ಮಾಡಿ ಆರಾಮಾಗಿ ಬಂದು ಹೊರಟು. ಅದ್ಭುತವಾದಂಥ ದೇವಸ್ಥಾನ, ಬನ್ನಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಕೈಲಂತೂ ಆಗಲ್ಲ, ಅಷ್ಟು ಅದ್ಭುತವಾಗಿದೆ. ಬನ್ನಿ, ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ತೋರಿಸ್ತೀನಿ. ಮೊದಲು ಒಳಗಡೆ ನೋಡ್ಬಿಡೋಣ, ಆಮೇಲೆ ಹೊರಗಡೆ ಕತೆ ಮಾಡೋಣ. ನೀವು ಇಲ್ಲಿನ ಹಳೆ ಮನೆಗಳನ್ನು ಸಹ ನೋಡ್ಬೋದು ಸ್ನೇಹಿತರೆ. ತೋರಿಸಿ ಅಭಿ, ಇಂಥ ಹಳೆ ಮನೆಗಳು ಎಷ್ಟು ಚೆನ್ನಾಗಿದೆ, ತೋರಿಸಿಲ್ಲ. ಹಳೆ ಮನೆಗಳು ನೋಡೋದಕ್ಕೆ ಒಂದು ಖುಷಿ. ಕೆಲವು ಉಳ್ಕೊಂಡಿರೋದು ಈಗ ನಮ್ಮ ಗ್ರಾಮೀಣ ಭಾರತದಲ್ಲಿ ಉಳ್ಕೊಂಡಿರ್ತಕ್ಕಂಥ ಕೆಲವು ನಾಸ್ಟಾಲ್ಜಿಕ್ ಮನೆಗಳು. ಬನ್ನಿ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಬೇಲೂರು ಒಳಗಡೆ ಹಳೇಬೀಡು ಹೊರಗಡೆ ನೋಡಿದಾಗೆ ಈ ಹೊಸಹೊಳಲಿನ ಈ ಅದ್ಭುತವಾದಂಥ ದೇವಸ್ಥಾನವನ್ನು ನೀವು ಎರಡೂ ಕಡೆಯಿಂದ ನೋಡಬೇಕು. ತೋರಿಸಿ ಅಭಿ, ಭಾಳ ಅದ್ಭುತವಾದಂಥ ದೇವಸ್ಥಾನ. ನೀವೆಷ್ಟು ನೋಡಿದ್ರೂ ನೋಡಲೇಬೇಕು ಅನ್ಸೋಂಥ ದೇವಸ್ಥಾನ. ಈ ದೇವಸ್ಥಾನದ ಶಿಲ್ಪಕಲೆ ಇಸ್ ಫುಲ್ ಆಫ್ ಮ್ಯಾಥಮ್ಯಾಟಿಕ್ಸ್. ನಮಗೂ ಅರ್ಥ ಆಗದೇ ಇರುವಂಥ ಮ್ಯಾಥಮ್ಯಾಟಿಕ್ಸು ಈ ದೇವಸ್ಥಾನದ ಒಳಗೆ ಹುದುಗಿ ಹೋಗಿದೆ. ಇಲ್ಲಿ ನೋಡಿ, ಇದರ ಒಂದೊಂದು ಸಣ್ಣ ಗ್ಯಾಪ್ ಅಲ್ಲಿ ನಿಮಗೆ ಬೆಳಕು
ಸೂಜಿ ದಾರ ತೋರಿಸ್ಬೋದು ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಸೂಜಿ ದಾರ ಪೋಣಿಸ್ಕೊಂಬಂದ್ರೆ ಸಂಪೂರ್ಣ ಒಂದು ಕಡೆ ಒಂದು ರೌಂಡ್ ಹಾಕ್ಬಿಡ್ಬೋದು. ಅಷ್ಟು ಸಣ್ಣ 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 ದ್ವಾರಗಳು, ಅಷ್ಟು ಸಣ್ಣ ಸಣ್ಣ ಓಪನಿಂಗ್ಗಳು. ಏನು ಮಾಡದ, ಯಾವ ಚೀಸಲ್ಲಿ ಉಪಯೋಗಿಸಿ ಇದನ್ನು ಕೆತ್ತಿದ್ರು, ಹೇಗೆ ಇದನ್ನು ಇಷ್ಟು ಸೊಗಸಾಗಿ ಇವ್ರು ಮಾಡಿದ್ರು ಅನ್ನೋಂಥದ್ದೊಂದು ವಿಸ್ಮಯ. ದಟ್ಸ್ ವೇರ್ ಮಲ್ಲಿತಮ್ಮ ಸ್ಟ್ಯಾಂಡ್ಸ್. ಮಲ್ಲಿತಮ್ಮ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಲ್ಪ್ಚರ್ ಆಫ್ ದ್ಯಾಟ್ ಟೈಮ್. ಪ್ರಪಂಚದ ಅತ್ಯುತ್ತಮ ಶಿಲ್ಪಿ ಅವತ್ತಿನ ಕಾಲಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಇದ್ದಂಗೆ ಇನ್ನೊಂದಿಲ್ಲ, ಒಂದು ಇದ್ದಂಗೆ ಇನ್ನೊಂದಿಲ್ಲ. ನೀವು ನೋಡಿ ಇದನ್ನು, ಇದು 1 2 3 4 5 6 7 8 9 ಇದೆ. 9 ಥರ ಇದೆ. ನವರಂಗದಲ್ಲಿರೋದು ಮಾತ್ರ ಕಾಳಿಂಗ ಮರ್ದನ ಮಧ್ಯದಲ್ಲಿ, ಬಹಳ ಅದ್ಭುತವಾದಂಥ ಕಾಳಿಂಗ ಮರ್ದನವನ್ನು ನಿಂತು. ಕಾಳಿಂಗ ಮರ್ದನ ಅನ್ನೋದು ಅದ್ಭುತ ನೋಡಿ. ಕಾಳಿಂಗ ಮರ್ದನ ಕಾಣ್ತಾ ಇದ್ದಾನೆ ನಿಮಗೆ ಅಲ್ಲಿ, ಕಾಳಿಂಗ ಮರ್ದನ ಕೃಷ್ಣ ನೋಡಿ, ಎಷ್ಟು ಚೆನ್ನಾಗಿದೆ, ಎಂಥ ಅದ್ಭುತವಾಗಿದ್ದಾನೆ, ಅಷ್ಟು ಅದ್ಭುತವಾದಂಥದ್ದು. ಆಯಿತಾ? ಇಲ್ಲಿ ನಿಮಗೆ ದೇವರುಗಳನ್ನು ತೋರಿಸೋದಾದರೆ ಇವನು ಬಾಲಗಣಪತಿ. ಮಗುವಿನಂತೆ ತಾನು ಪುಟ್ಟ ಕಾಲುಗಳನ್ನು ಅಲ್ಲಿ ಒಳಗಡೆ ಇಟ್ಕೊಂಡು ಮಗುವಿನಂತೆ ಕೂತಿರ್ತಕ್ಕಂಥ ಬಾಲಗಣಪ. ಹಾಗಾಗಿ ಅವನು ಬಾಲಗಣಪತಿ. ನೋಡೋರಲ್ಲ ಸ್ನೇಹಿತರೆ, ಬಹಳ ಅದ್ಭುತವಾದಂಥ ದೇವಸ್ಥಾನ. ನೀವು ನಿಮ್ಮ ಜೀವನದಲ್ಲಿ ಈ ದೇವಸ್ಥಾನವನ್ನು ನೋಡಲೇಬೇಕು. ಇದು ನಮಗೆ ಸ್ಥಳೀಯರು ಹೇಳುವಂಥ ಐತಿಹ್ಯ. ಸ್ಥಳೀಯರು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತಂದರೆ, ನೋಡಿ ಇಲ್ಲಿ ಈ ಕಡೆ ಡಿಸೈನ್ ಕೆತ್ತಿದ್ದಾನೆ ನೋಡ್ರಿ, ಇಲ್ಲಿ ಹಂಗೆ ಖಾಲಿ ಬಿಡಿ ನೋಡ್ರಿ, ಇಲ್ಲಿ ಕೆತ್ತಿದ, ಇಲ್ಲಿ ಖಾಲಿ ಬಿಟ್ಟ, ಈ ಥರನೇ ಯಾರು ಕೆತ್ತಬಹುದಾ ಅಂತ ಇವ್ರು ಹೇಳೋದು. ಆ ಥರ ಸ್ಥಳೀಯರು. ಇಲ್ಲಿ ನೋಡಿ, ಇಲ್ಲೊಂದು ಈ ಕಡೆ ಮೂಲೆಯಲ್ಲಿ ಈ ಥರ ಡಿಸೈನ್ ಮಾಡಿದ್ದಾನೆ, ಈ ಕಡೆ ಅದನ್ನು ಹಾಗೆ ಪ್ಲೇನ್ ಮಾಡಿದ್ದಾನೆ. ನೋಡ್ರಿ, ಬಹಳ ಅದ್ಭುತ. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಒಳಗಡೆ ಇರತಕ್ಕಂಥ ಲಕ್ಷ್ಮೀ ನರಸಿಂಹ ಏನಿದ್ದಾನೆ, ಇವನು ಲಕ್ಷ್ಮೀ ಸಹಿತನಾದಂಥ ನರಸಿಂಹದೇವರು ಒಳಗಡೆ ಏನಿದೆ, ಅವನ ಜೊತೆಯಲ್ಲಿ ಪ್ರಹ್ಲಾದ ದೇವರು ಇದ್ದಾರೆ. ಇಲ್ಲಿ ನೋಡಿ, ಒಳಗಡೆ ಇರೋವಂಥದ್ದೇ ಇಲ್ಲೂ ಇರೋದು, ಒಳಗಡೆ ಇರೋ ದೇವರೇ ಇಲ್ಲೂ ಇರೋದು. ನೋಡಿ, ಲಕ್ಷ್ಮೀ ನರಸಿಂಹ, ಇಲ್ಲಿ ಪ್ರಹ್ಲಾದ, ಇಲ್ಲಿ ಪ್ರಹ್ಲಾದ ದೇವರು. ಆಯಿತಾ? ಈ ದೇವಸ್ಥಾನ ಹೊಸಹೊಳಲು ಮೈನ್ಯೂಟ್ ಶಿಲ್ಪಗಳಿಗೆ ಹೆಸರುವಾಸಿ. ಪ್ರಹ್ಲಾದ ದೇವರು ಮೇ ಬಿ 1 ಸೆಂಟಿಮೀಟರ್ ಹೈಟ್, 1 ಸೆಂಟಿಮೀಟರ್. ನೋಡಿ, ಈ ಲಕ್ಷ್ಮೀ ನರಸಿಂಹನ್, ಇವನು ಪ್ರಹ್ಲಾದ ದೇವರು, ಬಹಳ ಪುಟ್ಟ ಮಗು. ಇಲ್ಲಿ ಇನ್ನೊಂದು ಭಾಳ ಪುಟ್ಟದಾದಂಥ ಇದು ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇವನು ಆಂಜನೇಯ, ಎಳ್ನೀರು ಕುಡಿತಾ ಇರತಕ್ಕಂಥ ಆಂಜನೇಯ, ಹೆಬ್ಬೆಟ್ಟ ಆಂಜನೇಯ ಅಂತ ಇವನಿಗೆ ಹೆಸರು. ಯಾಕೆ ಇವನು ಹೆಬ್ಬೆಟ್ಟ ಆಂಜನೇಯ ಅಂತಂದರೆ, ಅವನು ಹೆಬ್ಬೆಟ್ಟಿನ ಗಾತ್ರನೇ ಇರೋದವನು. ಟಾರ್ಚ್ ಹಾಕ್ತೀನಿ ನೋಡಿ, ಇಲ್ಲಿ ನೋಡಿ ಕಾಣ್ತಾ ಇದೆಯಾ, ಹೆಬ್ಬೆಟ್ಟ ಆಂಜನೇಯ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಎಳ್ನೀರು ಕುಡಿತಾ ಇರತಕ್ಕಂಥ ಮಹಾನ್ ಕಪಿಹಿ, ಪುನರಾಯನ್ ಮಹಾನ್ ಕಪಿಹಿ ಅಂತ ನೀವು ನೋಡಿ, ರಾವಣ 2ನೇ ಸಲ ಬಂದಾಗ ಇನ್ಯಾಕೆ ಬಂದ ಪುನಃ ಕಪಿ ಅಂತ, ಪುನರಾಯನ್ ಮಹಾನ್ ಕಪಿಹಿ. ನೋಡಿ ಇಲ್ಲಿ ನೋಡ್ರಿ, ಅದ್ಭುತ ಅಲ್ವೇನ್ರಿ? ಭಾಳ ಅದ್ಭುತವಾದಂಥದ್ದು. ಇಲ್ಲಿ ಈ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನೆ, ಹೈವದನ್ ರಾಯರು ಇವನ ಮೇಲೆ ಭಾಳ ಒಂದು ಸೊಗಸಾದಂಥದ್ದು ಹೇಳಿದ್ರು. ಈ ಪರಮಾತ್ಮ ಏನಿದ್ದಾನಲ್ಲ, ಕೃಷ್ಣ ಪರಮಾತ್ಮ ಇವನೇನಿದ್ದಾನೆ ಇದೇ ಥರ. ರಣಧೀರ್ ಕಂಠೀರವ ನರಸರಾಜ ಒಡೆಯರು 15ನೇ ಶತಮಾನದಲ್ಲಿ ಮೈಸೂರನ್ನು ಆಳ್ವಿಕೆ ಮಾಡ್ತಾ ಇದ್ದಾಗ ಇವೆಲ್ಲ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತಲ್ಲ. ಸೊ ಆಗ ಬಂದು ಈ ಕೃಷ್ಣನ ಚೆಲುವನ್ನು ನೋಡಿ ತಗೊಂಡೋಗಿ ಕನ್ನಂಬಾಡಿ ಕಟ್ಟೆಯಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತ ಈ ಹೈವದನ್ ರಾಯರು ಬರೆದಿದ್ದಾರೆ. ಆಮೇಲೆ 1912ರಲ್ಲಿ ಕನ್ನಂಬಾಡಿ ಕಟ್ಟೋಕ್ಕೆ ಶುರು ಮಾಡಿದಾಗ ಕನ್ನಂಬಾಡಿ ಗ್ರಾಮವನ್ನೆಲ್ಲ ಖಾಲಿ ಮಾಡಿಸಿದಂಥ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಕೃಷ್ಣನನ್ನು ತಂದು ಹೊಸ ಕನ್ನಂಬಾಡಿಯಲ್ಲಿ ಸ್ಥಾಪಿಸಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ಇಲ್ಲಿ ಒಳಗಡೆ ಇರತಕ್ಕಂಥ ಕೃಷ್ಣ ಭಗವಾನ್ ಏನಿದ್ದಾನೆ, ವೇಣುಗೋಪಾಲ ಸ್ವಾಮಿಯವನು, ಈ ವೇಣುಗೋಪಾಲ ಸ್ವಾಮಿಯನ್ನು ಇಲ್ಲಿ 1953ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಇಲ್ಲಿಗೆ ಮುಂಚಿನ ವಿಗ್ರಹ ಏನಾಯಿತು, ಯಾಕೆಂದರೆ ಇದು 1000 ವರ್ಷದ ದೇವಸ್ಥಾನ. 1306ರಲ್ಲಿ ಹೊಯ್ಸಳರದ್ದು ಇದು ಶಾಸನ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ 1000 ವರ್ಷಗಳ ಹಿಂದಿನ ಹೊಯ್ಸಳರ ದೇಗುಲ ಇದು, ನಿಮ್ಗೆ ಗೊತ್ತು. ಆ ಹೊಯ್ಸಳರ ಕಾಲದ ವೇಣುಗೋಪಾಲ ಸ್ವಾಮಿ ಇಲ್ಲಿದ್ದು ಏನಾಯಿತು ಅಂತ ಗೊತ್ತಿಲ್ಲ. ಸೊ ಇದನ್ನು ಒಂದು ಸಲ ಹೈವದನ್ ರಾಯರು ಜೋಡಿಸಿದ್ದಾರೆ. ಏನಂತ, ಇಲ್ಲಿಂದ ರಣಧೀರ ಕಂಠೀರವ ನರಸರಾಜ ಒಡೆಯರು ತಗೊಂಡು ಹೋಗಿ ಕನ್ನಂಬಾಡಿಯಲ್ಲಿ ಸ್ಥಾಪನೆ ಮಾಡಿದ್ರು ಅಂತ. ಎಲ್ಲಿದ್ರು ನಮ್ಮದೇ ಅಲ್ವೇನ್ರೆ, ಅದು ಮಂಡ್ಯ ಜಿಲ್ಲೆನೇ, ಇದು ಮಂಡ್ಯ ಜಿಲ್ಲೆನೇ. ಆದರೆ ಇದೆ, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಈ ವೇಣುಗೋಪಾಲ ಸ್ವಾಮಿ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆ ತಂದೆ ಒಳಗಡೆನೂ ಅದೇ ಥರ ತಂದೆ, ಅದೇ ಥರ ಸೇಮ್ ಟು ಸೇಮ್ ಅದೇ ಥರ ಇದ್ದಾನೆ. ಇದು ಭಾಳ ಚಿಕ್ಕ ಇದಕ್ಕೆ ಪ್ರಸಿದ್ಧಿ. ನೋಡಿ ಇಲ್ಲಿ ಈ ದೇಗುಲದಲ್ಲಿ ಒಳಗಡೆ ಲಕ್ಷ್ಮೀನಾರಾಯಣನ ನೋಡೋಕ್ಕೆ 2 ಕಣ್ಣು ಸಾಲದು ರೀ, ಪುಣ್ಯ. ನೋಡಿ ಇಲ್ಲಿ ನೋಡಿದ್ರಲ್ಲ, ಒಳಗಡೆ ಸ್ವಾಮಿನೂ ಅಷ್ಟೇ ಅದ್ಭುತವಾಗಿದ್ದಾನೆ. ಇಲ್ಲಿ ನೋಡಿ ಬೇಲೂರಿನ ಶಿಲ್ಪಕಲೆ, ಮಿನಿಯೇಚರ್ ಆಫ್ ಬೇಲೂರು ಮತ್ತು ಹೊಯ್ಸಳರ ಲಾಂಛನ ನೋಡ್ರಿ, 2 ಕಡೆ ಹೊಯ್ಸಳರ ಲಾಂಛನ, ಬೇಲೂರಿನ ಶಿಲ್ಪಕಲೆ, ಎಲ್ಲವನ್ನ ಮಿನಿಯೇಚರಲ್ಲಿ ನೋಡ್ಬೋದು ನೀವು, ಎಲ್ಲ ಮಿನಿಯೇಚರಲ್ಲಿ ನೋಡ್ಬೋದು ನೀವು.
ಮಿನಿಯೇಚರಲ್ಲಿ ನೋಡ್ಬೋದು. ಅದಕ್ಕೆ ಹೊಸಹೊಳಲನ್ನು ಬಂದರೆ ನೀವು ಹೊರಗೂ ನೋಡಬೇಕು, ಒಳಗೂ ನೋಡಬೇಕು. ಹೊಳೆಬೀಡನ್ನ ಹೊರಗೆ ನೋಡಬೇಕು, ಬೇಲೂರನ್ನು ಒಳಗೆ ನೋಡಬೇಕು ಅಂತ ಹೇಳಿದ್ನ. ಅದಕ್ಕೇ ಭಾಳ ಅದ್ಭುತ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಈವೊಂದು ಇಟ್ ಈಸ್ ಎ ವೈಷ್ಣವೈಟ್ ಟೆಂಪಲ್, ಲಕ್ಷ್ಮೀನಾರಾಯಣನ ದೇಗುಲ ಆದರೂ ಇಲ್ಲಿ ಪಾರ್ವತಿ ಮಹಿಷಾಸುರ ಮರ್ದಿನಿಯಾಗಿ ಇಲ್ಲಿ ಪೂಜೆಗೊಳ್ತಾ ಇದ್ದಾಳೆ. ಮಹಿಷಾಸುರ ಮರ್ದಿನಿ ಗಣಪತಿ ಎಲ್ಲ ಶಿವನ ಪರಿವಾರ ಅಲ್ವೇನ್ರಿ. ಸೊ ಈಶ್ವರನ ಪರಿವಾರ ದೇವತೆಗಳು ಇವರು. ಈಶ್ವರ, ಗಣಪತಿ ಮತ್ತು ಮಹಿಷಾಸುರ ಮರ್ದಿನಿ ಇವರೆಲ್ಲ ಈ ವೈಷ್ಣವ ದೇವಾಲಯದಲ್ಲಿ ಇವರು ಇದ್ದಾರೆ ಅನ್ನೋದೇ ಭಾಳ ವಿಶೇಷ. ಇದೇ ವಿಶೇಷ. ಈ ವಿಶೇಷನ ಡಿಕೋಡ್ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಯಾರು ಪ್ರಾಜ್ಞರು, ಪಂಡಿತೋತ್ತಮರು ಅದನ್ನು ನೋಡಬೇಕು. ನೀವು ಬಂದಾಗ ಮಹಿಷಾಸುರ ಮರ್ದಿನಿಯನ್ನು ಗಮನಿಸೋದನ್ನು ಮರಿಬೇಡಿ. ಇದೇ ಮಹಿಷಾಸುರ ಮರ್ದಿನಿ ಹೊರಗೋಡೆಗಳಲ್ಲಿದೆ. ಇಲ್ಲಿ ಏನು ಇದೆಯಲ್ಲ ಅದನ್ನು ಈಚೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಹೇಗೆ ಕೂರಿಸಿದ್ದಾರೆ ಗೊತ್ತೇನ್ರಿ? ಹೇಗೆ ಕೂರಿಸಿದ್ದಾರೆ ಗೊತ್ತಾ? 2 ಭಾಗಗಳಾಗಿ ಮಾಡಿ 2 ಭಾಗಗಳನ್ನು ಜಾಯಿನ್ ಮಾಡ್ತಾರೆ. ನೋಡಿ, ಯು ಕ್ಯಾನ್ ಸಿ ದ ಜಾಯಿಂಟ್ ಕ್ಲಿಯರ್. ನೋಡಿ, ಈ ಜಾಯಿಂಟ್ ಕ್ಲಿಯರ್ ಎಕ್ಸಾಕ್ಟ್ಲಿ ನೋಡಿ, ಈ ಜಾಯಿಂಟನ್ನು ಇಲ್ಲಿ ಕೂರಿಸಿದ್ದಾರೆ. ಸಾರಿ, ಎಲ್ಲ ಕಡೆನೂ ಅದೇ ರೀತಿ ಮಾಡಿದ್ದಾರೆ. ಎಲ್ಲ ಕಡೆನೂ ಆ ಜಾಯಿಂಟ್ಸ್, ಯು ಕ್ಯಾನ್ ಸಿ ದ ಜಾಯಿಂಟ್ಸ್. ಎಲ್ಲ ಕಡೆನೂ ಆ ಜಾಯಿಂಟನ್ನು ತೋರಿಸ್ಬೋದು ನೀವು. ಆಯಿತಾ? ಈ ದೇವಸ್ಥಾನವನ್ನು ಈಗ ನೋಡಿದ್ರಿ. ಈ ದೇವಸ್ಥಾನವನ್ನು, ಈ ಅದ್ಭುತವಾದಂಥ ದೇವಸ್ಥಾನನ ಒಳಗಡೆ ನೋಡಿದ್ರಿ. ಈಗ ಹೊರಗಡೆ ತೋರಿಸೋವಂಥ ಸಮಯ. ಹೊರಗಡೆ ನೋಡಿದ್ರೆ ನೀವು ದಂಗು ಬರ್ತಾವೆ. ಆ್ಯಕ್ಚುಲಿ ಈ ದೇವಸ್ಥಾನನ ನೀವೇನಾರ ಶಿಲ್ಪಕಲಾಸಕ್ತರಾಗಿದ್ದರು, ಇತಿಹಾಸಕ್ತರಾಗಿದ್ದು, ಸಂಶೋಧನಾಸಕ್ತರಾಗಿದ್ದರೆ ಈ ದೇವಸ್ಥಾನ ನೋಡೋಕ್ಕೆ ನಿಮಗೆ 1 ವಾರ. ನೋಡೋಕ್ಕೆ ಚಿಕ್ಕದಿದೆ, ಆದರೆ 1 ವಾರ ಬೇಕಿದೆ. ಅಷ್ಟು ಶಿಲ್ಪಕಲೆ ಇದೆ, ಅಷ್ಟು ಕಲೆ ಇದೆ ಇಲ್ಲಿ. ಒಂದು ಗ್ರಂಥ ಬರೆಯಬಹುದಾದ ಶಿಲ್ಪಕಲೆ ಈ ಒಂದೇ ದೇವಸ್ಥಾನ. ಆದರೆ ನಾನು ಪಾಮರ, ನನಗೆ ಸಿಕ್ಕಿದ್ದಷ್ಟು ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಬನ್ನಿ ಸ್ನೇಹಿತರೆ, ಈ ಹೊರಗಡೆ ನಾನು ನೋಡೋದಕ್ಕೆ 1 ತಿಂಗಳು ಬೇಕು. ಹೊಸಹೊಳಲು ದೇವಸ್ಥಾನ ನೋಡೋಕೆ 1 ತಿಂಗಳು ಬೇಕು ಅಂತ ನಾನು ಹೇಳಿದೆ. ಹೊರಗಡೆಯ ಈ ಪತ್ರಿಕೆಗಳಲ್ಲಿ ಭಾಗವತ, ವಿಷ್ಣು ಪುರಾಣ, ಮಹಾಭಾರತ, ರಾಮಾಯಣ ಎಲ್ಲವನ್ನ ಭಾಳ ಕೂಲಂಕುಷವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇದು ನಾನು ನಮ್ಮ ಸ್ಥಳೀಯ ಪುರೋಹಿತರು, ನಮ್ಮ ಇಲ್ಲಿನ ಪುರೋಹಿತರ ನೆರವಿನಿಂದ, ಅವರ ಗೈಡೆನ್ಸ್ನಿಂದ ನಾನೊಂದಷ್ಟು ಇಲ್ಲಿ ನನಗೂ ತೋಚಿದ್ದನ್ನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಆಯಿತಾ? ಇಲ್ಲಿ ನೋಡಿ, ಇವನು ಮಹಾವಿಷ್ಣು ಆಸೀನನಾಗಿರ್ತಕ್ಕಂಥ ಶೇಷಶಯನ ಮಹಾವಿಷ್ಣು ಶಂಖಚಕ್ರಗಳನ್ನು ಹಿಡಿದಿದ್ದಾನೆ. ಹಾವು ಸುರುಳಿ ಸುತ್ಕೊಂಡು ಕೂತಿದೆ. ನೋಡಿದ್ರಲ್ಲ ಮಹಾವಿಷ್ಣು? ನೋಡಿದ್ರ? ಬನ್ನಿ ಈಗ ಮಹಾವಿಷ್ಣು ಆದಮೇಲೆ ನಿಮಗೆ ಸ್ನೇಹಿತರೆ, ಈ ದೇವಸ್ಥಾನದ ಪ್ರಾಕಾರದಲ್ಲಿರತಕ್ಕಂಥ 100 ಆನೆಗಳ ಶಿಲ್ಪಗಳಲ್ಲಿ, ಗಜಶಿಲ್ಪಗಳಲ್ಲಿ ಒಂದರ ಥರ ಒಂದಿಲ್ಲ. ಅಷ್ಟು ಆನೆಗಳು ಡಿಫ್ರೆಂಟು ಅಂತ ನೋಡಿದವರು ಈ ಶಿಲ್ಪಶಾಸ್ತ್ರಜ್ಞರು, ಮೇಧಾವಿಗಳು ಹೇಳ್ತಾರೆ. ನನಗಷ್ಟು ಜ್ಞಾನ ಇಲ್ಲ. ಆದರೆ ಇಲ್ಲಿ 1 ಆನೆ ಮಾತ್ರ ಅತ್ಯಂತ ವಿಶೇಷವಾದಂಥ ಆನೆ. ಸಂಪೂರ್ಣ ಮುಸುಕನ್ನು ಹಾಕ್ಕೊಂಡು ಕೆಳಗಡೆ ಮಾತ್ರ ಕಾಲು ಹರದಾಡಿ ಕಾಲು ಮಾತ್ರ ಬಿಟ್ಟಿದೆ. ನೋಡಿ, ಇಲ್ಲಿ ಸಂಪೂರ್ಣ ಮೇಲೆ ಮುಚ್ಕೊಂಡ್ಬಿಟ್ಟಿದೆ. ಬೇರೆ ಯಾವುದೇ ಆನೆನಲ್ಲೂ ಈ ಡಿಸೈನ್ ಇಲ್ಲ. ಮೇಲ್ಗಡೆ ಮೇಲ್ ಹೊದಿಕೆ ಇಲ್ಲದ ಆನೆ, ಇದೊಂದು ಮಾತ್ರ ಮೇಲ್ ಹೊದಿಕೆ ಇರೋ ಅಂಥ ಆನೆ. ಇದೊಂದಕ್ಕೆ ಮಾತ್ರ ಮೇಲ್ ಹೊದಿಕೆ ಯಾಕೆ ಹೊದಿಸಿದ್ನೋ ಆ ಶಿಲ್ಪಿ ಅನ್ನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನಿವೆ, ಇದೊಂದು ಮಾತ್ರ ಮೇಲ್ ಹೊದಿಕೆ ಇರೋ ಅಂಥ ಆನೆ. ಇಡೀ ಪತ್ರಿಕೆಗಳಲ್ಲಿ ಸುತ್ತಳತೆ ಏನು ದೇವಸ್ಥಾನ ಇದೆ ಎಲ್ಲ ಆನೆಗಳು ವಿಚಿತ್ರ ಭಂಗಿಗಳಲ್ಲಿ ಕಾದುತ್ತಾ, ನಾಟ್ಯವಾಡುತ್ತಾ, ಹೊತ್ಕೊಂಡು ಹೋಗುತ್ತಾ ನಿಂತಿರ್ತಕ್ಕಂಥ ಭಂಗಿಗಳಲ್ಲಿ ಇದೊಂದು ಆನೆ ಮಾತ್ರ ಮೇಲು ಹೊದಿಕೆಯನ್ನು ಹೊದ್ಕೊಂಡು ನಿಂತಿರ್ತಕ್ಕಂಥ ಆನೆ. ಇದನ್ನು ಬಂದಾಗಲೂ ನೀವು ದೇವಸ್ಥಾನನ ಎಡಗಡೆಯಿಂದ ಪ್ರದಕ್ಷಿಣೆ ಶುರು ಮಾಡಿದಾಗ ಮೊದಲನೇ ಪತ್ರಿಕೆಯಲ್ಲಿ ಇದು ಕಾಣುತ್ತೆ. ಇದನ್ನು ನೋಡೋದನ್ನು ನೀವು ಮರಿಬೇಡಿ. ಬ್ರಹ್ಮದೇವರು, ಭಾಳ ಅಪರೂಪನಾದಂಥ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮನನ್ನು ಇಲ್ಲಿ ಸಹ ತೋರಿಸಿದ್ದಾರೆ. ಬ್ರಹ್ಮನಿಗೆ ಪೂಜೆ ಇಲ್ಲ, ಆದರೂ ಅವನಿಗೊಂದು ಸ್ಥಾನ ಇಲ್ಲಿ ಕೊಟ್ಟಿದ್ದಾರೆ. ಚತುರ್ಮುಖ ಬ್ರಹ್ಮ. ಐರಾವತ, ನಮ್ಮ KSRTC ಐರಾವತ ಅಲ್ಲ, ಅದಕ್ಕೂ ಹಿಂದಿನ ಐರಾವತ. ಇಂದ್ರದೇವ ಮತ್ತು ಶಚೀದೇವಿ, ಇಂದ್ರ ಮತ್ತು ಶಚೀದೇವಿ ತನ್ನ ವಾಹನವಾದಂಥ ಐರಾವತದ ಜೊತೆ ಬರ್ತಾ ಇರತಕ್ಕಂಥ ಅದ್ಭುತವಾದಂಥ ನಯನ ಮನೋಹರವಾದಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆಯಿತಾ? ಇವನು ಗೋವರ್ಧನ ಗಿರಿಧಾರಿ. ಗೋವರ್ಧನ ಕೃಷ್ಣ ತನ್ನ ಕೈನಿಂದ, ಒಂದೇ ಬೆರಳಿನಿಂದ, ಆ್ಯಕ್ಚುಲಿ ಇಲ್ಲಿ ಪೂರ್ತಿ ಕೈ ಕೊಟ್ಟಿದ್ದಾರೆ, ಒಂದು ಕಿರು ಬೆರಳಿನಿಂದ ಅವನು ಹಿಂಗೆ ಎತ್ಬಿಡ್ತಾನದ್ದು ನಿಮಗೂ ಚೆನ್ನಾಗಿ ಗೊತ್ತು. ಸೊ ಗೋವರ್ಧನ ನೋಡ್ತಾ ಇದ್ದೀರಾ, ಎಲ್ಲ ಪಶುಪಾಣಿ ಪಕ್ಷಿಗಳು, ಎಲ್ಲ ಜೀವ ಚರಾಚರ ವಸ್ತುಗಳೆಲ್ಲ ಅವನ ಅಡಿಯಲ್ಲಿ ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಅಮೋಘವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಗೋವರ್ಧನ ಗಿರಿಧಾರಿ. ಇಲ್ಲಿ ಬನ್ನಿ, ಇಬ್ಬರು ಫಾರಿನ್ ಫಿಗರ್ಸ್ನ ತೋರಿಸ್ತೀನಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಹೈ ಹೀಲ್ಡ್ ಸ್ಲಿಪ್ಪರ್ಸ್. ಅವ್ರ ಡ್ರೆಸ್ ನೋಡಿ, ಕೋಟು, ನಾವು ಇವತ್ತು ಹಾಕೊಳ್ಳೋ ಕೋಟು, ಅವ್ರ ಇದು ನೋಡಿ, ಇಲ್ಲಿ ಪೇಟ, ಇದರ ಟೋಟಲಿ ಡಿಫ್ರೆಂಟು. ಇವನು ಗಂಡು ನೋಡಿ, ಇವನು ಫುಲ್ ಫ್ಲ್ಯಾಟ್ ಆಗಿದ್ದಾನೆ. ಇವಳು ಹೆಣ್ಣು ನೋಡಿ, ಇಲ್ಲಿ ಉಬ್ಬಿದೆ ಅಂತ ತೋರಿಸ್ತಾ ಇದ್ದೇನೆ. ಇವಳು ಹೆಣ್ಣು ತನಗೆ ನಾಗರವನ್ನು ಸುತ್ಕೊಂಡು ಇಟ್ಕೊಂಡಿದ್ದಾಳೆ. ಅವರ ಕಾಲಿನಲ್ಲಿ ಹೈ ಹೀಲ್ಡ್ ಸ್ಲಿಪ್ಪರ್ಸ್ನ ನೀವು ನೋಡ್ಬೋದು. ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಆ ಕಾಲಕ್ಕೆ ಇತ್ತು. ಇವರು ಈ ದೇವಸ್ಥಾನವನ್ನು ಕೆತ್ತುವಂಥ ಕಾಲಕ್ಕೆ ಬಂದಿದ್ರಾ, ಮಲ್ಲಿತಮ್ಮ ಶಿಲ್ಪಿ ಇವನನ್ನು ನೋಡಿದ್ನ,
ನೋಡಿ ಹಾಗೆ ಕೆತ್ತಿದ್ನ ಅಲ್ವಾ? ನಾನು ಮೂಡುಬಿದಿರೆಯಲ್ಲಿ 1000 ಕಂಬದ ಬಸದಿಯಲ್ಲಿ ನಿಮಗೆ ಡ್ರ್ಯಾಗನ್ ತೋರಿಸಿದ್ದೀನಲ್ಲ, ಅದೇ ರೀತಿ ಇಲ್ಲಿ ಹೈ ಹೀಲ್ ಸ್ಲಿಪ್ಪರ್ಸ್ ಇರೋವಂಥ 2 ಶಿಲ್ಪಗಳನ್ನು ತೋರಿಸಿದ್ದೀನಿ. ಮತ್ತೊಂದು ನಿಮಗೆ ಎಲ್ಲಿ ಕರ್ನಾಟಕದ ಯಾವುದೇ ಹೊಯ್ಸಳ ದೇವಸ್ಥಾನದಲ್ಲಿ ಕಾಣದಂಥ ಮತ್ತೊಂದು ಅಪರೂಪದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಅದು ನಮ್ಮ ಪಾಂಡುರಂಗ ವಿಠಲ, ವಿಠೋಬಾ ಪಾಂಡುರಂಗ. ನೋಡಿ ಇಲ್ಲಿ ಪಾಂಡುರಂಗ, ಇದನ್ನು ಹುಡುಕೊಂಡು ಮಹಾರಾಷ್ಟ್ರದಿಂದ ಇಲ್ಲಿಗೆ ಜನ ಬರ್ತಾರೆ ಅಂತ ನಮ್ಮ ಸ್ಥಳೀಯ ಪುರೋಹಿತರು ಹೇಳ್ತಾ ಇದ್ರು. ಬರೀ ಇದನ್ನು ನೋಡಿ ನಮಸ್ಕಾರ ಮಾಡಿ ಹೊರಟೋಗ್ತಾರೆ, ಒಳಗಡೆನೇ ಬರಲ್ಲ ಸರ್ ಅಂತ ಅವ್ರು ಹೇಳ್ತಾರೆ. ಪಾಂಡುರಂಗ ನೋಡ್ರಿ, ಇನ್ನೆಲ್ಲೂ ನೀವು ನೋಡಲ್ಲ. ಪಾಂಡುರಂಗ ನೋಡ್ಬೇಕಾದ್ರೆ ನೀವು ಹೊಸಹೊಳಲಿಗೆ ಬರ್ಬೇಕು. ಪಾಂಡುರಂಗ ಸ್ನೇಹಿತರೆ, ಆ ಫಾರಿನ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಪಕ್ಕದಲ್ಲೇ ಇವನು ಇದನ್ನಲ್ಲ, ಇವನು ಧನ್ವಂತರಿ, ನಮ್ಮ ದೇವರು, ಆರೋಗ್ಯದ ದೇವರು. ಅಮೃತ ಕಲಶವನ್ನು ಇಟ್ಕೊಂಡು ನೋಡ್ರಿ, ಅಮೃತ ತಗೊಳ್ರಿ, ಬನ್ನಿರಿ ಕುಡಿ. ಅಮೃತ ಕಲಶವನ್ನು ಇಟ್ಕೊಂಡಿರ್ತಕ್ಕಂಥ ಧನ್ವಂತರಿ ನೋಡ್ತಾ ಇದ್ದೀರಾ? ಏನುಂಟು ಏನಿಲ್ಲ, ಹೊಸ ಹೊಳಲಿನಲ್ಲಿ ಎಲ್ಲವೂ ಇದೆ. ನೀವು ಬಂದು ನೋಡಬೇಕಷ್ಟೆ. ನೋಡೋ ಕಣ್ಣುಗಳಲ್ಲಿ ಸೌಂದರ್ಯ ಅಲ್ವಾ? ನೋಡಿ ಸ್ನೇಹಿತರೆ, ಇವಳನ್ನೇ ನಾವು ದರ್ಪಣ ಸುಂದರಿ ಅಂದಿದ್ದು. ಜಲಸಂಗಿ ದೇವಸ್ಥಾನದಲ್ಲಿ ನಾನು ತೋರಿಸೋನಲ್ಲ, ಬೀದರ್ ಹುಮ್ನಾಬಾದ್ ತಾಲೂಕಿನಲ್ಲಿ, ಅವಳು ಶಾಸನ ಸುಂದರಿ. ಇವಳು ದರ್ಪಣ, ಕನ್ನಡಿ. ದರ್ಪಣ ಅಂದರೆ ಕನ್ನಡಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲ ವಿಗ್ರಹಗಳಿಗೆ ಕಿರೀಟ ಇದೆ, ಎಲ್ಲ ವಿಗ್ರಹಗಳಿಗೂ ಕಿರೀಟ ಇದೆ. ಇವಳಿಗಿಲ್ಲ. ಇವಳು ಹಿಂದೆ ಜಡೆ ಬಿಟ್ಟು ಗಂಟು ಹಾಕೊಂಡಿಲ್ಲ ನೋಡಿ, ಜಡೆ ಬಿಟ್ಕೊಂಡು ಗಂಟು ಹಾಕೊಂಡಿದ್ದಾರೆ. ಇವಳು ದರ್ಪಣ ಸುಂದರಿ, ಆಯಿತಾ? ಇವಳಿಗೆ ಇಲ್ಲಿಗೆಲ್ಲ ನೋಡಿ ನ್ಯಾಚುರಲ್ ಕಲರ್ ಕೆಂಪಿಗಿದೆ ನೋಡಿ, ನ್ಯಾಚುರಲ್ ಕಲರ್ ಇತ್ತು. ಇದು ಓವರ್ ದ ಪೀರಿಯಡ್ ಆಫ್ ಟೈಮ್ ಹೊರಟೋಗಿದೆ. ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇವನಿಗೂ ಕಿರೀಟ ಇಲ್ಲ, ದೇ ಆರ್ ದ ಗ್ಯಾಂಗ್ ಆಫ್ ಆರ್ಟಿಸ್ಟ್ಸ್. ಅವರೊಂದು ಆರ್ಟಿಸ್ಟ್ಗಳ ಗ್ಯಾಂಗು. ಅವರೆಲ್ಲ ಬಂದು ಇಲ್ಲಿ ಈ ದೇವಸ್ಥಾನದಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ರು ಅಂತ ಅರ್ಥ. ಸೊ ಇವ್ರು ನೋಡಿ, ಇಲ್ಲಿ ಇವನು ಅಷ್ಟೇ, ಇವನು ಕಿರೀಟ ಹಾಕ್ಕೊಂಡಿಲ್ಲ. ಇವನು ಕಿವಿಗೆ ಎಷ್ಟು ದೊಡ್ಡ 2 ಲವ್ ಲಾಕ್ಸ್ ಬಿಟ್ಕೊಂಡಿದ್ದಾನೆ, ಆಯಿತಾ? ಇದನ್ನು ನೋಡಿ, ಇಲ್ಲಿ ಇವನು ಅಷ್ಟೇ ಕೆಂಪಗಿದ್ದಾನೆ. ನೋಡಿದ್ರಲ್ಲ? ಬನ್ನಿ ಮುಂದಕ್ಕೆ. ಸಮುದ್ರ ಮಂಥನ ವಾಸುಕಿಯ ಹೆಡೆ ನೋಡಿ, ಇಲ್ಲಿ ವಾಸುಕಿ ಹೆಡೆ ಬಿಚ್ಕೊಂಡು ನಿಂತಿದ್ದಾನೆ. ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಆದಾಗ ಭಾರವನ್ನು ಹೊತ್ತಂಥ ಕೂರ್ಮಾವತಾರಿಯಾದಂಥ ಮಹಾವಿಷ್ಣು, ಇಡೀ ಭಾರವನ್ನು ಹೊರತಾ ಇರ್ತಕ್ಕಂಥ ಮಹಾವಿಷ್ಣು, ಇವರು ವಾಸಕಿಯನ್ನು ಹಗ್ಗವನ್ನಾಗಿ ಇಟ್ಕೊಂಡು ಕಡಿತಾ ಇದ್ದಾರೆ. ನೋಡ್ರಿ, ಸಮುದ್ರ ಮಂಥನದ ದೃಶ್ಯ ನೋಡಿದ್ರ? ಎಷ್ಟು ಹೇಳಿದ್ರು ಮುಗಿಯಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಾರ್ವತಿ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಪಾರ್ವತಿ ತನ್ನ ಮಕ್ಕಳೊಡನೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ತನ್ನ ವಾಹನನಾದಂಥ ನವಿಲಿನ ಮೇಲೆ ಕೂತು ಇಲ್ಲಿ ಕೂತಿದ್ದಾನೆ. ಆ ಕಡೆ ಗಣಪತಿ, ಈ ಕಡೆ ಸುಬ್ರಹ್ಮಣ್ಯನ ಕೂರಿಸ್ಕೊಂಡು ಪಾರ್ವತಿ ನಾಟ್ಯವನ್ನು ಮಾಡ್ತಾ ಇರ್ತಾರೆ. ಎಷ್ಟು ಸೊಗಸಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಇನ್ನೊಂದು ವಿಶೇಷವಾದಂಥ ಶಿವಲಿಂಗ ಸಹ ಇದೆ. ಇಲ್ಲಿ ನೋಡಿ, ಇಬ್ಬರು ಗಂಡಸರು ಕೌಪಿನ ಮಾತ್ರ ಹಾಕಿದ್ದಾರೆ. ಇಲ್ಲಿ ನೋಡಿ, ಒಂದು ಕೌಪಿನ ಕಟ್ಕೊಂಡಿದ್ದಾರೆ. ಇಬ್ಬರು ಒಂದು ಕೌಪಿನ ಕಟ್ಕೊಂಡು, ಇವರು ಉಗುರುಗಳನ್ನು ನೋಡಿ, ರಾಕ್ಷಸ ಉಗುರುಗಳಿಂದ ಒಂದು ಶಿವಲಿಂಗವನ್ನು, ಇದು ಕಾರ್ನರ್ ಆಗಿದ್ದರಿಂದ ಇಬ್ಬರು ಸೇರಿ ಒಂದೇ ಶಿವಲಿಂಗ ಹಿಡ್ಕೊಂಡಿರೋ ಥರ ಶಿಲ್ಪಿ ಭಾಳ ಸೊಗಸಾಗಿ ಕೆತ್ತಿದ್ದಾನೆ. ಇವರು ಉಗುರುಗಳನ್ನು ನೋಡಿ, ಇಲ್ಲಿ ಇವು ಉದ್ದುದ್ದನೇ ಉಗುರುಗಳು. ಹಾಗಾಗಿ ಇವರು ದೇವತೆಗಳಲ್ಲ ಇವರು ಅಂತ ನನ್ನ ಅನಿಸಿಕೆ. ಇವರು ಯಕ್ಷರೋ, ಕಿನ್ನರರೋ, ಕಿಂಪುರುಷರೋ, ರಾಕ್ಷಸರು ಯಾರೋ ಒಬ್ಬರು. ಇವರು ತಮ್ಮ ತಪಸ್ಸಾಧನೆಗಾಗಿ, ತಂತ್ರ ಮಂತ್ರ ಸಿದ್ಧೆಗಾಗಿ ಶಿವಲಿಂಗವನ್ನು ತಗೊಂಡು ತಪಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೇನೋ ಅನ್ನೋವಂಥದ್ದು ನನ್ನ ಭಾವನೆ. ಇದನ್ನು ತಾವು ಬಲ್ಲವರು ತಿಳಿಸ್ಬೇಕು. ಭಾಳ ಅದ್ಭುತವಾದಂಥದ್ದು. ಕೆಳಗಡೆ ಊರುಗಳು ಅಷ್ಟೇ, ಮೇಲ್ಗಡೆ ಊರುಗಳು ಅಷ್ಟೇ ಹಿಂಗೆ ಚಾಚಿಕೊಂಡಿದೆ. ತೋರಿಸಿ ಅದನ್ನು. ಇವನಾದ್ಮೇಲೆ ನೋಡಿ, ಇಲ್ಲಿ ಗರುಡ ವಾಹನ, ಲಕ್ಷ್ಮೀ ಸಹಿತನಾದಂಥ ಗರುಡ ವಾಹನ, ಭಾಳ ಅಪರೂಪ. ಮಹಾವಿಷ್ಣು ಒಬ್ಬನೇ ಗರುಡ ವಾಹನನಾಗಿ ಬರೋನು, ವಿತ್ ಫ್ಯಾಮಿಲಿ ಗರುಡ ವಾಹನನಾಗಿ ಬರ್ತಾ ಇದ್ದಾನೆ. ನೋಡಿದ್ರಾ? ಎಷ್ಟು ಅದ್ಭುತವಾಗಿದೆ, ಆಯಿತಾ? ಈಗ ಬನ್ನಿ ಇಲ್ಲಿ. ಶ್ರೀರಾಮ ಲಕ್ಷ್ಮಣರು ಇಲ್ಲಿ ನೋಡಿ, ಶ್ರೀರಾಮ ಲಕ್ಷ್ಮಣರು. ಇವನು ಯೋಗ ನರಸಿಂಹ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಭಿನ್ನ ಆಗೋಗಿದೆ. ಇಷ್ಟು ಇಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ನಿಮಗೆ ನೋಡ್ಕೊಳ್ಳಿ, ಆಯಿತಾ? ನೋಡಿ, ಹಾಗೆ ನೋಡ್ಕೊಂಬನ್ನಿ. ಇದು ನನಗೆ ನನ್ನ ಒಂದು ಇದಕ್ಕೆ ಸಿಕ್ಕಷ್ಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದೂ ಒಂದೊಂದು ಗಂಟೆ ಎಕ್ಸ್ಪ್ಲೈನ್ ಮಾಡೋಷ್ಟು ಅದ್ಭುತವಾದಂಥ ಶಿಲ್ಪಕಲೆನೇ ಇಲ್ಲಿರೋದು. ಆದರೆ ನನಗೇನು ಸಿಕ್ತು ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಮಹಿಷಾಸುರ ಮರ್ದಿನಿ. ಆ ಕೋಣದ ಮೇಲೆ ಕಾಲಿಟ್ಟ ಭಾರಕ್ಕೆ ಮಹಿಷ ನೋಡಿ, ಇಲ್ಲಿ ನಾಲಿಗೆನ ಚಾಚ್ಬಿಟ್ಟಿದ್ದಾನೆ. ಆ ಎಮ್ಮೆ ಕೋಣ ಏನಿದೆ ಅದು ಸಾಯ್ತಾ ಇದ್ದಾನೆ. ಮತ್ತೊಂದನ್ನು ಒಂದು ಕೈನಿಂದ ಅವಳ ತ್ರಿಶೂಲವನ್ನು, ಖಡ್ಗವನ್ನು ಮತ್ತೊಬ್ಬ ರಾಕ್ಷಸನಿಗೆ ಚುಚ್ಚಿಬಿಟ್ಟಿದ್ದಾಳೆ. ಇಲ್ಲಿ ಇನ್ನೊಂದು ಕೈನಿಂದ ಈ ಖಡ್ಗ ನೋಡಿ, ಈ ತ್ರಿಶೂಲ ಏನಿದೆ ಇದು ಕಟ್ಟಾಗೋಗಿದೆ. ಇಲ್ಲಿ ಈ ತ್ರಿಶೂಲದಿಂದ ಈ ಮಹಿಷಾಸುರನಲ್ಲಿ ಕೊಲ್ತಾ ಇದ್ದಾರೆ.
ಮಹಿಷಾಸುರ ಮರ್ದಿನಿ ನೋಡ್ರಿ ಹೆಂಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ನೋಡ್ರಿ ಒಂದು ಕಾಲು ಇಲ್ಲಿ, ಒಂದು ಕಾಲು ಮಹಿಷನ ಮೇಲೆ. ಮುಂದಿನ ಜನ್ಮದಲ್ಲಿ ಮಹಿಷನಾಗಾರು ಹುಟ್ಟಿ ದೇವಿ ಹತ್ರ ಹೋಗ್ಬೇಕು ಅಂತ ಅನಿಸುತ್ತೆ. ಅದನ್ನೇ ಜಯ ವಿಜಯರು ಕೇಳಿದ್ದು ಅಲ್ವಾ? ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗ ನಾನು ನಿನ್ನ ಸೇವೆ ಮಾಡ್ತೀನಿ ಕಣಯ್ಯ ಅಂದ್ರಲ್ಲ, ಹಾಗೆ ಮಹಿಷನಾಗಿ ಇವನು ತಾಯಿ ಚಾಮುಂಡೇಶ್ವರಿಯಿಂದ ಹತನಾದ ಅಂದರೆ ಎಂಥ ಭಾಗ್ಯ ಇವನದು, ಮಹಿಷನದು. ನೋಡ್ರಿ ಎಂಥ ಅದ್ಭುತವಾದಂಥ ಶಿಲ್ಪಕಲೆ ನೋಡಿ, ಆಯಿತಾ? ಇಲ್ಲಿ ಬನ್ನಿ, ಕಾಳಿಂಗ ಮರ್ದನ ಕೃಷ್ಣ. ನೋಡಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಾಳಿಂಗ ಮರ್ದನ ಹಾವನ್ನು ಹಿಡ್ಕೊಂಡಿದ್ದಾನೆ ಕೃಷ್ಣ ಭಗವಾನ್. ಕಾಳಿಂಗವನ್ನು ತುಳಿದು ನಾಟ್ಯ ಮಾಡ್ತಾ ಇರ್ತಕ್ಕಂಥದ್ದು. ಕೆಳಗಡೆ ಕಾಳಿಂಗ ಬರೋದು ಸಮುದ್ರ, ಆದ್ದರಿಂದ ಕೆಳಗಡೆ ಸಮುದ್ರವನ್ನು ಸಹ ತೋರಿಸಿದ್ದಾರೆ ಇಲ್ಲಿ. ಮೀನುಗಳು, ಆಮೆಗಳು, ಮೊಸಳೆಗಳು ಎಲ್ಲವನ್ನ ತೋರಿಸಿದ್ದಾರೆ ಇಲ್ಲಿ ಸಮುದ್ರದಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಾಳಿಂಗ ಮರ್ದನ ಕೃಷ್ಣ ಎಷ್ಟು ಅದ್ಭುತವಾಗಿದೆ ನೋಡಿ, ಆಯಿತಾ? ಬನ್ನಿ, ಹಾಗೆ ಬನ್ನಿ. ಇಲ್ಲಿ ಬನ್ನಿ, ವಾಮನಾವತಾರಿಯಾದಂಥ ವಿಷ್ಣು ಬಲಿಚಕ್ರವರ್ತಿ. ನೋಡ್ರಿ ಪುಣ್ಯಾತ್ಮ, ಇವನ ಹೆಸರಲ್ಲೇ ನಾವು ಬಲಿಪಾಡ್ಯಮ ಆಚರಣೆ ಮಾಡೋದು. ಬಲಿಚಕ್ರವರ್ತಿ ವಾಮನ ಕೇಳಿದ 3 ಹೆಜ್ಜೆ ಕೊಡೆಯ ಸಾಕು ನನಗೆ ದಾನ ಅಂತಂದಾಗ ಬಲಿಚಕ್ರವರ್ತಿ ತಗಳೆಯ 3 ಹೆಜ್ಜೆನ ಅಂತ ಕೊಡ್ತಾ ಇರೋಂಥದ್ದು. ಅರ್ಘ್ಯವನ್ನು ಬಿಡ್ತಾ ಇದ್ದಾನೆ ಬಲಿಚಕ್ರವರ್ತಿ, ಸ್ವೀಕರಿಸ್ತಾ ಇದ್ದಾನೆ. ಆ ಸ್ವೀಕರಿಸುವಂಥ ಕೈ ಹೊರಟೋಗಿದೆ. ಬಲಿಚಕ್ರವರ್ತಿಯದ್ದೇ ಫೇಮಸ್ ಛತ್ರಿ ನೋಡ್ರಿ ಇಲ್ಲಿ, ಕಲ್ಲಿನ ಈ ಛತ್ರಿ, ಕಲ್ಲಿನ ಛತ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ ಇಲ್ಲಿ ಬಲಿಚಕ್ರವರ್ತಿ. 3 ಹೆಜ್ಜೆಯನ್ನು ಅವನು ದಾನವಾಗಿ ಪಡೆದ ಮೇಲೆ ಅವನು ವಾಮನ ತ್ರಿವಿಕ್ರಮನಾಗಿ ಹೋಗ್ತಾನೆ. ಪಕ್ಕದಲ್ಲೇ ಬನ್ನಿ ಇಲ್ಲಿ, ತ್ರಿವಿಕ್ರಮನಾಗಿ ಹೋಗಿ ನೋಡ್ರಿ, ತ್ರಿವಿಕ್ರಮನಾಗಿ ಬೆಳೆದು ಆಕಾಶದೆತ್ತರಕ್ಕೆ ಬೆಳೆದು ಒಂದು ಕಾಲನ್ನು ಭೂಮಿ ಮೇಲೆ, ಒಂದು ಕಾಲನ್ನು ಬ್ರಹ್ಮಾಂಡದಲ್ಲಿ ಇಟ್ಟು 3ನೇ ಕಾಲನ್ನು ಎಲ್ಲಿಡ್ಲಿ ಇಂದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ತೋರಿಸ್ತಾನೆ, ಕೂತ್ಬಿಡ್ತಾನೆ. ಗೊತ್ತಾಗೋಗುತ್ತೆ ಬಲಿಚಕ್ರವರ್ತಿಗೆ, ನನ್ನ ಹತ್ರ ದಾನ ಕೇಳಕ್ಕೆ ಬಂದವನು ಮಹಾವಿಷ್ಣು, ನಾನಿನ್ನೇನು ಮಾಡಲಾರೆ ಅಂತ. ಹಾಗಾಗಿ ಬಲಿಚಕ್ರವರ್ತಿಯನ್ನು ತುಳಿಯೋದಕ್ಕೆ 2ನೇ ಕಾಲು ಎತ್ತಿದ್ದಾನೆ. ಬ್ರಹ್ಮದೇವರು ಮೇಲಿನಿಂದ ಪುಷ್ಪ ವೃಷ್ಟಿ ಆಗ್ತಾ ಇದೆ. ಎಲ್ಲ ದೇವತೆಗಳು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಲಿಚಕ್ರವರ್ತಿಗೆ ಮೇಲೆ ಬ್ರಹ್ಮಾಂಡದಿಂದ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸೂರ್ಯಮಂಡಲವನ್ನು ಮೀರಿ ಬೆಳೆದು ನಿಂತ ಮಹಾವಿಷ್ಣು ಅನ್ನೋದಕ್ಕೆ ಸೂರ್ಯಮಂಡಲ. ಒಂದು ಕಾಲು ಭೂಮಿ ಮೇಲೆ, ಒಂದು ಕಾಲು ಸೂರ್ಯಮಂಡಲದಲ್ಲಿ ಇಲ್ಲಿ ಮೇಲೆತ್ಕೊಂಡು ನಿಂತಿದ್ದ 3ನೇ ಕಾಲು ಎಲ್ಲಿಡ್ಲಪ್ಪ ಅಂತ ತೋರಿಸ್ತಾ ಇದ್ದಾಗ ಇಲ್ಲಿ ಬಲಿಚಕ್ರವರ್ತಿ ನೋಡ್ರಿ. ನನ್ನಂಥ ಪಾಮರನ ಕಡೆಗೆ ಎಷ್ಟು ಕಾಣ್ತಾ ಇದೆ ಅನ್ಬೇಕಾದ್ರೆ, ನಾನು ಆಗಲೇ ಹೇಳಿದಾಗೆ ಮಹಾಭಾರತವನ್ನು ಕೆತ್ತಿದ್ದಾರೆ ಇಲ್ಲಿಂದಾಗ. ನೋಡ್ರಿ ಇಲ್ಲಿ ಅಭಿಮನ್ಯುವನ್ನು ಸಿಲುಕಿಸಿ ಕೊಂದಂಥ ಚಕ್ರವ್ಯೂಹ. ದ್ರೋಣಾಚಾರ್ಯರು ರಚಿಸಿದ 16 ವ್ಯೂಹಗಳಲ್ಲಿ ಒಂದು ವ್ಯೂಹ ಚಕ್ರವ್ಯೂಹನ ರಚನೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಪಾಂಡವ ಕೌರವರ ಯುದ್ಧದಲ್ಲಿ ರಚನೆಯಾದಂಥ ಚಕ್ರವ್ಯೂಹ ನೋಡ್ತಾ ಇದ್ದೀರಾ? ಇನ್ನೊಂದಿದೆ ಪಾಂಡವರದ್ದು, ಶರಶೈಯಲ್ಲಿ ಮಲಗಿರ್ತಕ್ಕಂಥ ಭೀಷ್ಮ. ನೋಡ್ರಿ ಶರ ಅಂದರೆ ಬಾಣ, ಶಯ್ಯೆ ಅಂದರೆ ಮಂಚ, ಶರಶಯ್ಯೆ ಅಂದರೆ ಬಾಣಗಳ ಮೇಲಿನ ಮಂಚದಲ್ಲಿ ಮಲಗಿರ್ತಕ್ಕಂಥ ಭೀಷ್ಮ ನೋಡ್ರಿ ಇಲ್ಲಿ ಮಲಗಿದ್ದಾನೆ. ಆಯಿತಾ? ಆ ಥರದ್ದೇ ಇನ್ನೊಂದಿದೆ ಇಲ್ಲಿ, ಇಲ್ಲಿ ಬನ್ನಿ ಇಲ್ಲಿ ನೋಡಿ. ಅವನು ಮಲಗಿದ್ದಾನೆ, ಅವನ ಅಂತ್ಯಕಾಲ ಸಮೀಪಿಸಿದೆ. ಎಲ್ಲರೂ ಬಂದು ಭೀಷ್ಮರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಭೀಷ್ಮ ಇಸ್ ದ ಸೀನಿಯರ್. ಆ ಎಂಟೈರ್ ಕೋರ್ಟ್ಗೆ, ಕೌರವಾಸ್ ಆ್ಯಂಡ್ ಪಾಂಡವಾಸ್ ಕೋರ್ಟಲ್ಲಿ ಸೀನಿಯರ್ ಮೋಸ್ಟ್ ಅಂದರೆ ಭೀಷ್ಮ ದೇವರು. ಅವರನ್ನು ಬಂದು ಎಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಭೀಷ್ಮರು ಅಲ್ಲಿ ಮಲ್ಕೊಂಡಿದ್ದಾರೆ. ಎಂಥ ಅದ್ಭುತವಾದಂಥ ಕೆತ್ತನೆಯನ್ನು ತರಿಸಿದ್ದೀನಿ ನೋಡಿದ್ರೆ. ನೀವು ಬಂದು ಬೆಳಗ್ಗೆ ಬಂದುಬಿಡ್ಬೇಕು ಪುರ್ಸೊತ್ತಾಗಿ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದುಬಿಟ್ರೆ ಪುರ್ಸೊತ್ತಾಗಿ ಇಲ್ಲಿ ಕೂತ್ಕೊಂಡು ಒಂದೊಂದೇ ಶಿಲ್ಪವನ್ನು ನೋಡಿ ಮನಸ್ಸು ತಣಿಯೋ ತನಕ ನೋಡಿ ನಮ್ಮ ಧರ್ಮ, ನಮ್ಮ ಸನಾತನ, ನಮ್ಮ ದೇವಸ್ಥಾನಗಳು ಎಲ್ಲ ಎಷ್ಟು ಚೆನ್ನಾಗಿತ್ತು, ಹೇಗೆಲ್ಲ ಉಳಿಸ್ಕೋಬೋದಾಗಿತ್ತು. ಇನ್ನು ಮುಂದಕ್ಕಾದರೂ ನಾವು ಉಳಿಸ್ಕೋಬೇಕು. ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ತಲುಪಿಸ್ಬೇಕು. ನೀವು ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ತೋರಿಸ್ಬೇಕು. ಅವ್ರಿಗೆ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಬಂದು ಸುಮ್ಮನೆ 3 ಸೆಲ್ಫಿ ತಗೊಂಡು ಹೊಟ್ಟೋಗೋದಲ್ಲ, ಹಂಗೆ ಮಾಡಬೇಡಿ. ಸೆಲ್ಫಿ ಆಮೇಲೆ ಕೊನೆಯಲ್ಲಿ ತಗೊಳ್ರಿ. ನೀವು ಇದನ್ನೆಲ್ಲ ತೋರಿಸಿ, ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ, ವಿಷ್ಣು ಪುರಾಣ ಇವೆಲ್ಲವನ್ನು ಜನಕ್ಕೆ ಹೇಳಿ ತಿಳಿಸಿ. ಇವನ್ನೆಲ್ಲ ತಿಳಿಸಿದ್ರೆ ಮುಂದಿನ ಜನಾಂಗ ಇವನ್ನೆಲ್ಲ ತಮ್ಮ ಜೊತೆಗೆ ತಗೊಂಡೋಗುತ್ತೆ. ನಾವೆಲ್ಲ ಇನ್ನೇನು ಉದುರೋಗೋ ಮರಗಳು, ಬಿದ್ದೋಗೋ ಎಲೆಗಳು, ನಮ್ಮದೆಲ್ಲ ಮುಗಿತಾ ಬಂತು. ಇನ್ನು ಮುಂದಕ್ಕೆ ನಿಮ್ಮದು. ಇದನ್ನೆಲ್ಲ ಉಳಿಸ್ಕೊಂಡೋಗೋ ಜವಾಬ್ದಾರಿ ನಿಮ್ಮದು.